ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರೂಪಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಏನು ಬ್ಲಾಗ್ ಹಾಕಕತ್ತೀನಿ ಅಂದ್ರೆ ಹೊಣ್ಣ ಹುಗ್ಗಿ. ಇವತ್ತು ಹೊಣ್ಣ ಹುಗ್ಗಿ ಕಾರ್ಯಕ್ರಮ ಮಾಡತ್ತೀವಿ. ನಾಳೆ ಕಾರ್ ಹುಣಿವಿ, ಅದ್ರ ಹಿಂದಿನ ದಿನ ಹೊಣ್ಣುಗ್ಗಿ ಅಂತ ಮಾಡ್ತಾರೆ. ಇವತ್ತು ಆಕಳಿಗೆ ಮೈ ತೊಳೆದು ಅದಕ್ಕೆ ಜೋಳದ ಇಡ್ಗಿ ಚಿಡಿ ಮಾಡಿ ಪೂಜೆ ಮಾಡಬೇಕು. ಇವತ್ತು ಹೊಣ್ಣುಗ್ಗಿ ಅಂತಂದು ಆಚರಣೆ ಮಾಡ್ತೀವಿ ನಾವು. ಮನ್ಯಾಗೆಲ್ಲ ದನ ಕರುಗಳು ಇದ್ದಾರ ಮನ್ಯಾಗ ಆಚರಣೆ ಮಾಡ್ತಾರೆ. ಇಲ್ಲ ಅವ್ರ ಮನೆಯಲ್ಲೂ ಬೇರೆ ಬೇರೆ ಥರನ ಆಚರಣೆ ಮಾಡ್ತಾರೆ. ನಾನು ಇವತ್ತು ಏನು ಆಚರಣೆ ಮಾಡ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇವತ್ತಿನ ಬ್ಲಾಗು ಹೊಣ್ಣುಗ್ಗಿ ಕಾರ್ಯಕ್ರಮದ್ದು. ಬರ್ರಿ, ಹೊಣ್ಣುಗ್ಗಿಗೆ ಇಡ್ಗಿ ಚಿಡಿ ಕುದಿಸಾಕ ಒಲೆ ಮ್ಯಾಗಿಡೋನು. ಒಲೆ ಅಂತೂ ಹಚ್ಚಿಬಿಟ್ಟಿನಿ ನೋಡ್ರಿ, ಇಲ್ಲಿ ಒಲೆ ಹತ್ತೈತಿ. ಈಗ ಸ್ಟಾರ್ಟ್ ಮಾಡೋಣ ಅಂತ. ನಾವು ಹೊಣ್ಣುಗ್ಗಿ ಹೆಂಗೆ ಮಾಡ್ತೀನಿ, ಹೆಂಗಿಲ್ಲ, ನಮ್ಮ ಆಕಳಿಗೆ ಪೂಜೆ ಗೀಜೆ ಹೆಂಗೆ ಮಾಡ್ತೀನಿ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ. ಬರ್ರಿ, ಹೊಣ್ಣುಗ್ಗಿ ಕಾರ್ಯಕ್ರಮ ಆಚರಣೆ ಮಾಡೋಣಂತ. ಬರ್ರಿ, ಈಗ ಹೊಣ್ಣುಗ್ಗಿ ಕಾರ್ಯಕ್ರಮಕ್ಕೆ ಚಾಲೂ ಮಾಡೋಣ ಅಂತ. ನಾವು ಜೋಳದ ಇಡಿಗೆ ಚಿಡಿ ಕುದಿಸಾಕ ಇಟ್ಟೆ ನೋಡ್ರಿ ಒಲಿ ಮ್ಯಾಗ. ನೋಡ್ರಿ ಇಲ್ಲಿ ಮ್ಯಾಗ ಇಷ್ಟು ಜೋಳ ತೊಗೊಂಡಿದ್ದೆ ನಾನು. ಆಕಳಿಗೆ ಇಡಾಕಂತಂದು ಬೆಲ್ಲ ಅದು ಇಡ್ತಾರೆ. ಇವನ್ನ ಕುಟ್ಟಿ ಮೇಗಿನ ಸಪ್ಪಿ ತೆಗೆದು ಕುದಿಸಿದ್ರೆ ನಮಗೂ ಬೆಲ್ಲ ಹಾಲು ಹಾಕ್ಕೊಂಡು ಊಟ ಮಾಡೋಕೆ ಬರ್ತೈತೆ ನೋಡ್ರಿ. ಅಷ್ಟು ಗಟ್ಟಿಯಾದ ಊಟ ಇದು. ಜೋಳದ ಇಡ್ಗಿ ಚಿಡಿ ಅಂದ್ರೆ ಅಷ್ಟು ಗಟ್ಟಿ ಇರ್ತೈತಿ. ಇವಾಗ ಇದನ್ನು ಹಂಗನ ಕುದಿಸೋಕೆ ಹಾಕ್ತೀನಿ. ನಾವು ತಿನ್ನಂಗಿಲ್ಲ ಇದನ್ನ. ನಾವು ಮೊದಲೆಲ್ಲ ಭಾಳ ತಿಂತಿದ್ವಿ, ಇವಾಗ ತಿನ್ನೋದು ಬಿಟ್ಟಿವಿ. ಈಗ ಆಕಳಿಗೆ ಅಂತಂದು ಇಷ್ಟು ಕುದಿಸೋಕೆ ಹಾಕೀನಿ. ಬರ್ರಿ ಹಾಕೋಣಂತ. ನೋಡ್ರಿ, ಹಿಂಗೆಲ್ಲ ಕುದಿಸಿ ಈಗ ಅಷ್ಟು ಮನೆ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡ್ಕೊಂಡು ಆಕಳ ಮೈ ತೊಳ್ಕೊಂಡು ಬರೋಣ ಅಂತ ಬರ್ರಿ. ಇದು ಅಷ್ಟು ಅನ್ನತ್ಲೆ ಕುದಿಲಿ. ಆಮೇಲೆ ನಿಮ್ಗೆ ಇದು ಕುದಿಯೋದು ಏನು ಹೆಂಗೆ ಕುದ್ದೈತಿ, ಹೆಂಗೆ ಇಡೋದು, ದೇವ್ರ ಪೂಜೆ ಮಾಡೋದು ಹೆಂಗೆ, ಆಕಳ ಪೂಜೆ ಮಾಡೋದು ಹೆಂಗೆ ಅಂತ ತೋರಿಸ್ತೇನೆ ನಾನು ನಿಮ್ಗೆ ನೆಕ್ಸ್ಟು. ನೋಡ್ರಿ, ಇಲ್ಲಿ ಇನ್ನೂ ಇಡ್ಗಿ ಚಿಡಿ ಕುದಿಯಾತೈತಿ. ಭರ್ಜರಿ ಒಲೆ ಬೇರೆ ಹಚ್ಚಿನಿ. ಇನ್ನೂ ಕುದಿಲಿ. ಇದು ಒಂದು ಏನಿಲ್ಲ ಅಂದರೂ 2 ತಾಸು ಕುದಿಬೇಕು ನೋಡ್ರಿ. ಇದು ಕುದ್ದಿಂದನ ಜೋಳ ಕುದಿದಿರ್ತೈತಿ. ಮಸ್ತ್ ಕುದ್ದಿಂದನ ಆಕಳಿಗೆ ಇಡಬೇಕಾಗತ್ತ. ಇವಾಗ ನಾನು ಚಪಾತಿ ಅದನ್ನು ಮಾಡಿ ನನ್ನ ಮಗನಿಗೆ ಲಂಚ್ ಬ್ಯಾಗ್ ಕಟ್ಟಿದ್ನೆ. ಇವಾಗ ತಿನ್ನೋಕ್ಕೆ ಅಂತ ಬಿಸಿ ಬಿಸಿ ಗೋಧಿ ಹಿಟ್ಟಿನ ವಡೆ ಮಾಡ್ಬೇಕಂತಂದು ರೆಡಿಯಾಗೀನಿ. ಬಿಸಿ ಬಿಸಿ ವಡೆ ಮಾಡಿ ಮಾಡೋಕೆ ನೋಡ್ರಿ, ಇದು ಗೋಧಿ ಹಿಟ್ಟು, ಸ್ವಲ್ಪ ಕರಿಬೇವು, ಹಸಿ ಖಾರ ಅಷ್ಟೇ ಹಾಕಿದ್ದು, ಮತ್ತೇನು ಹಾಕಿಲ್ಲ. ಎಷ್ಟು ಮಸ್ತ್ ಉಪ್ಪಿ ಬರ್ತಾವೆ ನೋಡೋಣ. ಮಾಡೋಣಂತ ಬರ್ರಿ. ಗೋಧಿ ಹಿಟ್ಟಿನ ವಡೆ ಇವತ್ತು ಟಿಫಿನ್ನಿಗೆ ಸ್ಪೆಷಲ್ಲು ಗೋಧಿ ಹಿಟ್ಟಿನ ವಡೆ ನೋಡ್ರಿ. ಈ ಥರ ರಾತ್ರಿನ ಕಲಸಿಟ್ಟಿರ್ಬೇಕು, ಅಂದ್ರೆ ಮಸ್ತಾಗಿ ಬರ್ತೈತಿ. ಇಲ್ಲಿ ಎಣ್ಣೆ ಕಾಯತೈತಿ. ನೋಡ್ರಿ, ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹಿಟ್ಟಿನ ವಡೆ. ಈ ಥರ ಕೈ ಮೇಲೆ ನೀರು ಹಚ್ಕೊಂಡು ಬಡ್ದು ಈ ಥರ ಹಾಕಿಬಿಟ್ರೆ ಮಸ್ತ್ ಆಗುತ್ತೆ ನೋಡಿ. ಯಾವಾಗಾರ ಅಷ್ಟೇ ಮಾಡ್ತೇವೆ ನಾವು. ಇವನ್ನ ತಿಂಗಳಿಗೆ ಒಂದು ಸಲ ಅಷ್ಟೇ ಮಾಡೋದು.
ಈ ಥರ ಬಡ್ಬಿಟ್ಟು ಅಷ್ಟೇ ಹಾಕಿಬಿಟ್ರೆ ತಳ್ಳಗೆ ಬಡ್ದು ಹಾಕಿದ್ರೆ ಮಸ್ತ್ ಬರುತ್ತೆ. ಬೇಡ ಇನ್ನು ತೆಗೆದು ತೋರಿಸ್ತೀವಿ. ಹಾಂ ನೋಡಿರಿ, ಈ ಥರ ಬರ್ತಾವೆ ವಡಿ. ಇವತ್ತು ಟಿಫಿನ್ನಿಗೆ ಬಿಸಿ ಬಿಸಿ ಗೋಧಿ ಹಿಟ್ಟಿನ ವಡೆ ಸ್ವಲ್ಪ ಕೆಂಪಾಗೋ ಮಟ್ಟ ಕರಿಬೇಕು ನೋಡಿರಿ. ಇವನ್ನ ಕರೆದ್ಬಿಟ್ರೆ ಭಾರಿ ಸೂಪರಾಗಿ ಬರ್ತಾವೆ. ಟಿಫಿನ್ನಿಗೆ ರೆಡಿ. ನಾನು ಇವಾಗ ಡಬ್ಬ ಕಟ್ಟಕ್ಕೆ ಚಪಾತಿ ಅದನ್ನು ಮಾಡಿದ್ದೀನಿ. ಇದನ್ನು ಅಷ್ಟು ಟಿಫಿನ್ ಮಾಡಿ ಇಟ್ಕೊಂಡು ಆಕಳ ಮೈ ತೊಳೋಕ್ಕೆ ಹೋಗೋಣಂತ ಬನ್ನಿ. ನಿಮಗೆ ಯಾರಾದರೂ ಗೋಧಿ ಹಿಟ್ಟಿನ ವಡೆ ಬೇಕಾದರೆ ಮಾಡ್ಕೊಳ್ಳಿ, ತಿನ್ನಿ. ವಡಿ ರೆಡಿ ನೋಡಿರಿ ಇವಾಗ ಟಿಫಿನ್ನಿಗೆ. ಇದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡಿದರೂ ನಡಿತೈತಿ, ಇಲ್ಲ ಹಂಗೆ ತಿಂದರೂ ನಡಿತೈತಿ. ವಡಿ ರೆಡಿ. ಇವಾಗ ಎಲ್ಲದು ಹಿಟ್ಟು ಮಾಡ್ಕೊಂಡು ಇಟ್ಕೊಂಡು ಆಕಳ ಮೈ ತೊಳ್ಯಾಕೆ ಹೋಗೋಣಂತ ಬನ್ನಿರಿ.
ಎಲ್ಲ ಮುಗೀತು ನೋಡ್ರಿ. ಎಡ್ಗೆ ಚುಡಿ ಹೆಂಗೆ ರೆಡಿ ಆಗೈತಿ ಅಂತಂದು ನೋಡೋಣಂತ. ಅದಕ್ಕೆ 4 ತಾಸು ಬೇಕು ಎಡ್ಗೆ ಚುಡಿ ರೆಡಿ ಆಗಕ್ಕೆ. ಈಗ ಅದನ್ನ ಪೂಜೆ ಮಾಡಿ ನಮ್ಮ ಆಕಳಿಗೆ ಇಡೋಣಂತ ಬನ್ನಿ. ನೋಡ್ರಿ ಈ ಥರ ರೆಡಿ ಆಗೈತಿ. 4 ತಾಸು ಕುದಿಬೇಕು ಇದು ಜೋಳ. ಕುದ್ಮೇಲೆ ಅನ್ನ ರೆಡಿ ಆಗತ್ತೆ ನೋಡ್ರಿ. ಸ್ವಲ್ಪ ಪೂಜೆ ಮಾಡಿಕೊಂಡು ಇಳಿದ್ಕೊಂಡು ಆರಿಟ್ಕೊಂಡು ಆಕಳಿಗೆ ಹಸುಗೆ ನಮ್ಮ ಆಕಳಿಗೆ ಕೊಟ್ಬಿಡೋಣ ಅಂತ್ರಿ. ಅನ್ನ ಅಂದರೆ ಏನು ರೀ, ದೇವ್ರ ಸಮಾನ. ಮೊದಲೆಲ್ಲ ಜೋಳದ ಅನ್ನನೇ ಉಣ್ತಿದ್ರು, ಅಕ್ಕಿ ಎಲ್ಲಿ ಇರ್ತಿದ್ದಿರಲಿಲ್ಲ. ಇವಾಗಂತೂ ಅಕ್ಕಿ ಸಿಕ್ಕಾಪಟ್ಟೆ ಇರ್ತಾವೆ. ಜೋಳದ ಅನ್ನ ಅಂತಂದ್ರು ಮರ್ತೇ ಬಿಟ್ಟಾರೆ ಈಗಿನ ಕಾಲದವ್ರಂತೂ. ಅದಕ್ಕೆ ಇವಾಗಿಂದು ಹಳೆ ಆಚರಣೆ ಇದು. ನಾವು ಮಾಡ್ಕೋತಾನೆ ಬಂದೇವಿ ಯಾವಾಗ್ಲೂ. ಇವಾಗ ಇದನ್ನ ಇಳ್ಕೊಂಡು ಬೆಲ್ಲ ಎಡ್ಗೆ ಚುಡಿನ ನಮ್ಮ ಆಕಳಿಗೆ ಇಟ್ಟು ಬರೋಣ ಅಂತ ಬರ್ರಿ. ನೋಡ್ರಿ ರೆಡಿ ಆಗೈತಿ. ನಾನು ಸ್ವಲ್ಪ ಪುಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಆರಿಟ್ಟಿನಿ. ಇದಕ್ಕೆ ಬೆಲ್ಲ ಒಂದು ಸ್ವಲ್ಪ ಹಾಕಿಬಿಡೋಣ. ಬೆಲ್ಲ ಅಣ್ಣ ಹೀಗೆ ದೇವ್ರಿಗೆ ನೈವೇದ್ಯ ಮಾಡಿ ನಮ್ಮ ಆರಿಂದ ಕರುಗೆ ಇಟ್ಬಿಡೋಣಂತೆ. ಹಸುಗೆ, ಕರುಗೆ, ಮನೆಯಲ್ಲಿ ಎತ್ತಿದ್ರೆ ಎತ್ತಿಗೆ ಎಲ್ಲ ಇಡ್ತಾರೆ ನೋಡ್ರಿ. ಇದು ಹೊಣ್ಣುಗ್ಗಿ ಅಂದ್ರನ ಹೊಣ್ಣು. ಹೊಲದಲ್ಲಿ ಚೆನ್ನಾಗಿ ಬೆಳೀಲಿ ಅಂತ ಪೂಜೆ ಮಾಡ್ತಾರೆ. ಹಲವಾರು ವಿಧವಾಗಿ ಭಾಳ ಮಾಡ್ತಾರೆ ರೀ ಪೂಜೆನ. ನಾವು ಈ ಥರ ಮಾಡೋದು ನಿಮ್ಗೆ ತೋರಿಸ್ಬೇಕಂತ ಅನ್ನಿಸ್ತು. ನಾವು ಈ ಥರ ಹೊಣ್ಣುಗ್ಗಿಯನ್ನು ಮಾಡ್ತೇವೆ ನೋಡ್ರಿ. ಇವಾಗ ಇದನ್ನ ಆರಿಂದ ಆಕಳಿಗೆ ಇಟ್ಟು ಬರೋಣಂತ. ನೋಡ್ರಿ ಹೊಣ್ಣುಗ್ಗಿ ವಿಶೇಷತೆ ಮುಗೀತು. ಆಕಳಿಗೆ ಎತ್ತು ಆಕಳ ಮನೆಯಲ್ಲಿ ಏನಿದ್ರು ಈ ಥರ ಜೋಳದ ಅನ್ನ ಮಾಡಿ ಆಕಳಿಗೆ ಎತ್ತಿಗೆ ಉಣಿಸ್ಬೇಕು. ಕರಿ ಓಡಿಸೋ ದಿನ ಅಂತೂ ಮೊಟ್ಟೆ ಹಾಕಿ ಆಕಳಿಗೆ ಎಲ್ಲ ಇಡ್ತಾರೆ. ಇವಾಗ ನಾನು ಇಟ್ಟಿದ್ದೀನಿ, ತಿಂತಾಯಿತ್ತು. ಇವತ್ತಿನ ಕಾರು ಹುಣ್ಣಿಮೆ ಅಲ್ಲ ರೀ, ಸಾರಿ. ಆಕಳಿಗೆ ಅದೆಲ್ಲ ಇಟ್ಟೆ ನಾನು, ತಿಂತಾಯಿತ್ತು ಆಕಳ. ಇವಾಗ ನಾನು ಊರಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಬೇಗ ಎಲ್ಲ ಮುಗಿಸಿ ಹೋಗ್ತಾ ಇದ್ದೀನಿ ನೋಡಿ. ಹೊಣ್ಣುಗ್ಗಿ ವಿಶೇಷತೆ ಇಷ್ಟೇ ನೋಡಿ. ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಬರೋಣಂತೆ. ಬಾಯ್. ನಮ್ಮ ಹೊಣ್ಣುಗ್ಗಿ ವಿಶೇಷತೆ ಇಷ್ಟು ಮಾಡ್ತೀವಿ ನೋಡಿರಿ ನಾವು ಉತ್ತರ ಕರ್ನಾಟಕದವರು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಎಲ್ರಿಗೂ.